ಚಿತ್ತಾಪುರದಲ್ಲಿ ಖರ್ಗೆ ವರ್ಸಸ್ ಸಂಘ ಪರಿವಾರದ ವಾರ್ ನಡೀತಾ ಇದೆ. ಇವತ್ತು ನಡೆಯುವುದಿಲ್ಲ. ಆರ್ಎಸ್ ಪಥಸಂಚಲನ ಹೈಕೋರ್ಟ್ನಿಂದ ಈಗಾಗಲೇ ಆದೇಶವನ್ನ ಕೂಡ ಹೊರಡಿಸಲಾಗಿದೆ. ಚಿತ್ತಾಪುರದಲ್ಲಿ ಖರ್ಗೆ ವರ್ಸಸ್ ಸಂಘ ಪರಿವಾರದ ವಾರ್ ನಡೀತಾ ಇದೆ. ಇವತ್ತು ನಡೆಯುವುದಿಲ್ಲ. ಆರ್ಎಸ್ಎಸ್ ಪಥಸಂಚಲನ ಇವತ್ತು ನಡೆಯಬೇಕಾಗಿತ್ತು, ಆದ್ರೆ ನಡೀತಾ ಇಲ್ಲ. ನವೆಂಬರ್ 2ರಂದು ಪಥಸಂಚಲನಕ್ಕೆ ಹೈಕೋರ್ಟ್ನಿಂದ ಅವಕಾಶವನ್ನ ಕಲ್ಪಿಸಲಾಗಿದೆ. ಆರ್ಎಸ್ಎಸ್ ಪಥಸಂಚಲನಕ್ಕೆ ಹೈಕೋರ್ಟ್ನಿಂದ ಗ್ರೀನ್ ಸಿಗ್ನಲ್ ಅನ್ನು ನೀಡಲಾಗಿದೆ. ಆರ್ಎಸ್ಎಸ್ ಪರ ವಕೀಲರಿಂದ ಶಾಂತಿ ಕಾಪಾಡುವ ಭರವಸೆಯನ್ನು ನೀಡಿದ್ದಾರೆ. ಮುಚ್ಚಳಿಕೆಯನ್ನ ಕೊಟ್ಟಿದ್ದಾರೆ ವಕೀಲ ಅರುಣ್ ಶ್ಯಾಮ್ ಅವರು. ಚಿತ್ತಾಪುರ ಸ್ಥಳೀಯ ಆಡಳಿತಕ್ಕೆ ಮುಖಭಂಗ ಆಗಿದೆ. ಇದು ಒಂದು ರೀತಿಯಲ್ಲಿ ಚಿತ್ತಾಪುರದಲ್ಲಿ ಖರ್ಗೆ ವರ್ಸಸ್ ಸಂಘ ಪರಿವಾರದ ವಾರ್ ಈಗಾಗಲೇ ಶುರುವಾಗಿದೆ. ಇವತ್ತು ಆರ್ಎಸ್ಎಸ್ ಪಥಸಂಚಲನ ನಡೆಯುವುದಿಲ್ಲ ಎನ್ನುವ ಮಾಹಿತಿ ಸಿಗ್ತಾ ಇದೆ. ಆರ್ಎಸ್ಎಸ್ ಪಥಸಂಚಲನಕ್ಕೆ ಹೈಕೋರ್ಟ್ನಿಂದ ಈಗಾಗಲೇ ಗ್ರೀನ್ ಸಿಗ್ನಲ್ ಅನ್ನ ಕೂಡ ಕೊಡಲಾಗಿದೆ. ಸಾರ್ವಜನಿಕ ಸ್ಥಳಗಳಲ್ಲಿ ಆರ್ಎಸ್ಎಸ್ ಚಟುವಟಿಕೆಯನ್ನ ನಿಷೇಧಿಸಬೇಕು ಎಂದು ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಈಗಾಗಲೇ ಒಂದು ಪತ್ರವನ್ನ ಬರೆದಿದ್ರು. ಅಂದ್ರೆ 4ನೇ ತಾರೀಕು ಪ್ರಿಯಾಂಕ್ ಖರ್ಗೆ ಅವರು ಒಂದು ಪತ್ರವನ್ನ ಬರೆದಿದ್ರು. ರಾಜ್ಯದ ಸಾರ್ವಜನಿಕ ಸ್ಥಳಗಳಲ್ಲಿ ಆರ್ಎಸ್ಎಸ್ ಚಟುವಟಿಕೆಗಳನ್ನ ನಿಷೇಧ ಮಾಡಬೇಕು ಅನ್ನುವ ವಿಚಾರವನ್ನ ಈಗಾಗಲೇ ಪ್ರಸ್ತಾಪವನ್ನ ಮಾಡಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಪತ್ರವನ್ನ ಬರೆದಿದ್ರು. ಆದ್ರೆ ಆರ್ಎಸ್ಎಸ್ ಕಾರ್ಯಕರ್ತರೇನಿದ್ದಾರೆ ಅವರು ಒಂದು ಪಥಸಂಚಲನ ಮಾಡ್ತಿದ್ದಂತಹ ಸಂದರ್ಭದಲ್ಲಿ ಎಲ್ಲೋ ಒಂದ್ ಕಡೆ ಜನರ ಮೇಲೆ ದುಷ್ಪರಿಣಾಮವನ್ನ ಬೀರ್ತಾ ಇದೆ. ಅದ್ರ ಜೊತೆಗೆ ದೊಣ್ಣೆ ರೀತಿಯ ಪ್ರದರ್ಶನವನ್ನ ಮಾಡ್ತಾ ಇರ್ತಾರೆ. ಇದು ಮಕ್ಕಳ ಮೇಲೂ ಕೂಡ ದುಷ್ಪರಿಣಾಮವನ್ನ ಬೀರ್ತಾ ಇದೆ. ಹಾಗಾಗಿ ಸಾರ್ವಜನಿಕ ಸ್ಥಳಗಳಲ್ಲಿ ಆರ್ಎಸ್ಎಸ್ ಚಟುವಟಿಕೆಗಳನ್ನ ನಿಷೇಧವನ್ನ ಮಾಡಬೇಕು ಅಂತ ಸಿಎಂ ಸಿದ್ದರಾಮಯ್ಯ ಅವರಿಗೆ ಒಂದು ಪತ್ರವನ್ನ ಬರೆದಿದ್ರು. ಅದರ ಜೊತೆಗೆ ತಮಿಳುನಾಡಿನಲ್ಲಿ ಯಾವ ರೀತಿ ಆರ್ಎಸ್ಎಸ್ ಚಟುವಟಿಕೆಗಳನ್ನ ನಿಷೇಧ ಮಾಡಿದಾರೋ ಅದೇ ರೀತಿ ಕರ್ನಾಟಕದಲ್ಲೂ ಕೂಡ ಮಾಡಬೇಕು ಅಂತ ಪ್ರಿಯಾಂಕ್ ಖರ್ಗೆ ಅವರು ಪತ್ರವನ್ನ ಬರೆದಿದ್ರು. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಾಕಷ್ಟು ಆಕ್ರೋಶಗಳು ವ್ಯಕ್ತವಾಗಿತ್ತು. ಬಿಜೆಪಿಯಿಂದ ಸಾಕಷ್ಟು ನಾಯಕರು ಈಗಾಗಲೇ ವಾಗ್ದಾಳಿಯನ್ನ ನಡೆಸಿದ್ರು ಪ್ರಿಯಾಂಕ್ ಖರ್ಗೆ ಅವರ ವಿರುದ್ಧ. ಮೊದಲು ರಾಜ್ಯದಲ್ಲಿ ಮಾಡುವ ಕೆಲಸಗಳು ಬೇರೆ ಬೇರೆ ಇದೆ, ಆದ್ರೆ ನೀವು ಏನ್ ಮಾಡ್ತಾ ಇದ್ದೀರಾ ಅಂತ ಪ್ರಶ್ನೆಯನ್ನ ಮಾಡಿದ್ರು. ರಾಜ್ಯದಲ್ಲಿ ಸಾಕಷ್ಟು ಸಮಸ್ಯೆಗಳಿವೆ, ಅದನ್ನ ಪರಿಹರಿಸುವ ನಿಟ್ಟಿನಲ್ಲಿ ನೀವು ಕೆಲಸ ಮಾಡಬೇಕು ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಜೊತೆಗೆ ಇನ್ನು ಚಿತ್ತಾಪುರದಲ್ಲಿ ಒಂದು ಪಥಸಂಚಲನ ನಡೆಸಲು ಈಗಾಗಲೇ ಅಲ್ಲಿನ ಜಿಲ್ಲಾಡಳಿತಕ್ಕೆ ಒಂದು ಪತ್ರವನ್ನ ಬರೆಯಲಾಗಿತ್ತು. ಅದಕ್ಕೆ ಜಿಲ್ಲಾಡಳಿತದಿಂದ ಪರ್ಮಿಷನ್ ಅನ್ನ ಕೊಟ್ಟಿರಲಿಲ್ಲ ಚಿತ್ತಾಪುರದಲ್ಲಿ. ಇದೀಗ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟ್ ಒಂದು ಆದೇಶವನ್ನ ಹೊರಡಿಸಿದೆ. ನವೆಂಬರ್ 2ನೇ ತಾರೀಕು ಚಿತ್ತಾಪುರದಲ್ಲಿ ನೀವು ಪಥಸಂಚಲನವನ್ನ ನಡೆಸಬಹುದು ಅಂತ ಈಗಾಗಲೇ ಅನುಮತಿಯನ್ನ ಕೊಟ್ಟಿದೆ. ಇದು ಎಲ್ಲೋ ಒಂದ್ ಕಡೆ ಜಿಲ್ಲಾಡಳಿತಕ್ಕೆ ಮುಖಭಂಗ ಅಂತಾನೆ ಹೇಳಬಹುದು.